ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯುವನ್ಗಿ ಗ್ರಾಮದಲ್ಲಿ 10ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆಯಿಂದ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಆಸಿಂಪೀರು ಅಲಿಕಾರ್ ಮಾತನಾಡಿ, ಕನ್ನಡ ರಾಜ್ಯ ಹಾಗೂ ಭಾಷೆ ಕುರಿತು ಮಾತನಾಡುತ್ತಾ, ಕನ್ನಡ ನಮ್ಮ ಮಾತೃಭಾಷೆ ಉಳಿಯಬೇಕು, ಬೆಳೆಯಬೇಕು, ಇತರೆ ಭಾಷೆಗಳೊಂದಿಗೆ ಕನ್ನಡದ ಬಗ್ಗೆ ಅಭಿಮಾನ ಹಾಗೂ ಪ್ರೀತಿ ಇರಬೇಕು ಎಂದರು. ಸರ್ವ ಅಧ್ಯಕ್ಷರಾದ ಸಿದ್ದರಾಮ್ ಬಿರಾದಾರ್ ಮೆರವಣಿಗೆಯೊಂದಿಗೆ ಶಾಲಾ ವಿದ್ಯಾರ್ಥಿನಿಯರು ಬಂಜಾರ ನೃತ್ಯ, ಗೊಂಬೆ ಕುಣಿತ, ಲೇಜಿಮು ಮುಂತಾದ ಕಲೆ ಪ್ರದರ್ಶನಗೊಂಡವು. ಈ ಸಂದರ್ಭದಲ್ಲಿ ಸಂಜೆವಾಣಿ ಜಿಲ್ಲಾ ವರದಿಗಾರರಾದ ರುದ್ರಪ್ಪ ಆಸಂಗಿ, ಕ್ರೀಡಾಪಟು ಬಸವರಾಜ ಬಾಗೇವಾಡಿ ಸೇರಿದಂತೆ ವಿವಿಧ ಗಣ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಈರಣ್ಣ ಪಟ್ಟಣಶೆಟ್ಟಿ, ಮಕ್ಕಳ ಸಾಹಿತಿಗಳಾದ ಪಗು ಸಿದ್ದಾಪುರ ಉಪಸ್ಥಿತರಿದ್ದರು. ಜಗದೇವ ಮಲ್ಲಿ ಬೊಮ್ಮಯ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಜಿಲ್ಲೆಯ ಸಾಹಿತಿಗಳು, ಶಿಕ್ಷಕರು, ಗಣ್ಯರು, ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪೂರ್ಣವಾದಂಥ ಗೋಷ್ಠಿಗಳಿವೆ. ಮೊನ್ನೆ ಒತ್ತೂರು ವಕೀಲರು ನಮಗೆ ಶರಣ ಸಾಹಿತ್ಯದ ಬಗ್ಗೆ ಒಂದು ಗೋಷ್ಠಿ ಹಾಕಿದೆ ಅಂತ ಹೇಳಿದಾಗ ಒಂದು ಶರಣ ಗೋಷ್ಠಿಯನ್ನು ಇಟ್ಕೊಂಡಿತ್ತು. ಒಂದು ಕವಿಗೋಷ್ಠಿ ಇದೆ, ಒಂದು ಜಾನಪದ ಗೋಷ್ಠಿ ಇದೆ, ತದನಂತರ ಬಹಿರಂಗ ಸಭೆ ಇದೆ, ತದನಂತರ ಸಮಾರೋಪ ಸಮಾರಂಭ ಇದೆ, ತದನಂತರ 3 ಗಂಟೆವರೆಗೆ ರಾತ್ರಿ ಮನರಂಜನೆಯ ಕಾರ್ಯಕ್ರಮಗಳಿವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಲಾವಿದರು ಈ ವೇದಿಕೆಯಲ್ಲಿ ಬಂದು ತಮ್ಮ ಪ್ರದರ್ಶನವನ್ನು ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ದುಬೈದಲ್ಲಿ ನೃತ್ಯ ಮಾಡಿದಂಥ ನೃತ್ಯ ತಂಡ ಇಂದು ನಿಮ್ಮ ಗ್ರಾಮಕ್ಕೆ ಬರ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ರೂಪಕವನ್ನು ಮಾಡಿದಂಥ ತಾಳಿಕೋಟೆಯ ಒಂದು ತಂಡ ಈ ವೇದಿಕೆಗೆ ಬರ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನೆಲ್ಲ ಸುಬಾನಪ್ಪನವ್ರಿಗೆ ಹೇಳಿದ್ದೇನೆ, ಅಪ್ಪಾರಿ ಊರಾಗ ಮಂದಿಗೆಲ್ಲ ಕೊಂಡಿ ಹಾಕಿಸ್ರಿ ಅಥವಾ ಕೀಲಿರಿ ಹಾಕಿಸ್ರಿ, ಯಾರೂ ಅಲ್ಲಿ ಹಚ್ಚಬೇಡ್ರಿ. ಇವತ್ತ ಲಕ್ಕಮ್ಮ ದೇವಿ ತಾಯಿ ನಿಮಗೆ ಪ್ರಸಾದ ನೀಡ್ತಾ ಇದ್ದಾಳೆ, ಇಲ್ಲಿ ಬನ್ನಿರಿ, ಯಾರೂ ಹೋಗಬೇಡ್ರಿ. ನಾವು ರಾತ್ರಿ 12-1 ಗಂಟೆ ತನಕ ನಿಮ್ಮ ಜೊತೆಗೆ ಇರ್ತೀವಿ, ಆನಂದಿಸಿರಿ. ಇದು ನಿಮ್ಮ ಹಬ್ಬ, ನಾಡ ಹಬ್ಬ, ಅಕ್ಷರದ ಹಬ್ಬ, ಕನ್ನಡದ ಹಬ್ಬ. ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಿಸೋಣ. ಮಾನ್ಯ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ನಾವು 20 ಜನರನ್ನು ಸಮಿತಿಯನ್ನಾಗಿ ಮಾಡಿ, ಸಮಿತಿಯ ಮಧ್ಯದಲ್ಲಿ 8 ಜನರು ಅರ್ಹರೇ, 8 ಜನರು ಅರ್ಹರೇ. ಅದರಲ್ಲಿ ಒಂದು 4 ಮಾರ್ಕ್ಸು ಮಾನ್ಯ ಶ್ರೀ SI ಬಿರಾದರಪ್ಪನವರಿಗೆ ದೊರಕಿದ್ದರಿಂದ ನಾವೆಲ್ಲರೂ ಸಾಮೂಹಿಕವಾಗಿ ಮಾನ್ಯ ಶ್ರೀ ಸಿದ್ದರಾಮಪ್ಪನವರಿಗೆ ನಾವು ಸರ್ವಾಧ್ಯಕ್ಷರನ್ನು ಮಾಡಿದ್ದೇವೆ.